ನಮಸ್ಕಾರ ಸ್ನೇಹಿತರೆ. ಮೊನ್ನೆ ಹಿಂಗಣಿ ಗ್ರಾಮ ಪಂಚಾಯಿತಿಯ ಒಂದು ಗಣಕೀಕೃತ ಉತ್ತಾರಿಗಳ ಫ್ಲಾಟ್ಗಳ ಉತ್ತಾರಿಯನ್ನು ಗಣಕೀಕೃತ ಮಾಡಿಸಲು 15 ರಿಂದ 20 ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಅನ್ನೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಇವಾಗ ಮತ್ತೆ ಅದನ್ನು ಮುಂದುವರಿಸುತ್ತಾ ನಮ್ಮ 3 ಜನ ಸಾಕಷ್ಟು ಜನ ನನಗೆ ಫೋನ್ ಮಾಡ್ತಾ ಇದ್ದಾರೆ, 15 ರಿಂದ 20 ಸಾವಿರ ರೂಪಾಯಿ ತಗೊಳ್ತಾ ಇದ್ದಾರೆ ಅಂತ. ದಯಮಾಡಿ ಯಾರು ರೊಕ್ಕ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಹಾಗೇನಾದ್ರು ಅವ್ರು ಕೇಳಿದ್ರೆ ರಸೀಟ್ ಕೇಳ್ರಿ. ಈಗ ನೀವು ಗರ್ಪಟ್ಟಿ ತುಂಬ್ತೀರಿ, ಗರ್ಪಟ್ಟಿ ತುಂಬುದು ನಿಮ್ಗೆ ರಸೀಟ್ ಕೊಡ್ತಾರ. ಅದೇ ಪ್ರಕಾರ ನಿಮ್ಗ ಈ ಉತ್ತಾರಿದು ಏನಾದ್ರೂ ಅವ್ರು ಅಮೌಂಟ್ ಕೇಳಿದ್ರು ಅಂದ್ರ ರಸೀಟ್ ಕೇಳ್ರಿ. ಮತ್ತೆ ಮೊನ್ನೆ ನಾನು ಗ್ರಾಮ ಪಂಚಾಯತಿ ಸಿಬ್ಬಂದಿ ಜೊತೆ ನೇರವಾಗಿ ಮಾತಾಡಿದ್ದೀನಿ ಫೋನ್ನಲ್ಲಿ. ನಾವು ಯಾವುದೇ ದುಡ್ಡು ತಗೊಂಡಿಲ್ಲ, ತಗೊಳ್ಳೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗೇನಾದ್ರೂ ಇದ್ರೆ PDO ಅವರಿಗೆ ನಾನು ಕಾಲ್ ಮಾಡಿ ನೀವು ಕೊಡ್ಬೋದು, ನಾನು ಮಾತಾಡ್ತೀನಿ. ಯಾರು ಅಂಜು ಅವಶ್ಯಕತೆ ಇಲ್ಲ. ಏನ್ ಮಾಡ್ತಾ ಇದ್ರಿ, ಕೆಲವೊಬ್ರು ಪುಡಾರಿಗಳು ಅವ್ರೇನ್ ಲೀಡರ್ಸ್ ಅದಾರಲ್ಲ ಅವರಿಗೆ ಅಂಜಿ ಇದನ್ನು ಮಾಡ್ತಾ ಇದಾರೆ. ಮತ್ತೆ ಅಂಜುದಾದ್ರೆ ನಾನು ಕೇಳೋದು ಪ್ರಶ್ನೆನೂ ಬರಂಗಿಲ್ಲ. ನೀವು ಅಲ್ಲೇ ಅಮೌಂಟ್ ಕೊಟ್ಟು ಮಾಡ್ಕೋತಿದ್ರೆ ಮಾಡ್ಕೋರಿ, ನನ್ಗೆ ಅದ್ರ ಅಭ್ಯಂತರ ಇಲ್ಲ. ದಯಮಾಡಿ ನಾವು ಚಾನಲ್ ತೆಗೆದು ಉದ್ದೇಶ ಏನಪ್ಪಾ ಅಂದ್ರೆ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಸಲುವಾಗಿನೇ ಮುಖ್ಯವಾಗಿ ಇದ್ರ ಉದ್ದೇಶ ಅದ. ದಯಮಾಡಿ ನೀವೆಲ್ಲರೂ ಸಹಕಾರ ಮಾಡಿದ್ರ ಸ್ವತಃ ನಾನು ಬರ್ತೀನಿ, ನೀವೆಲ್ಲರೂ ಕೂಡ್ರಿ ಹಿಂಗಣಿ ಗ್ರಾಮ ಪಂಚಾಯತಿಗೆ ಬಂದು ನೇರವಾಗಿ ನಾನು PDO ಜೊತೆ ಮಾತಾಡಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೇನೆ. ಯಾವುದೇ ಅಮೌಂಟ್ ಕೊಡಕ್ ಹೋಗ್ಬೇಡ್ರಿ. ಉತ್ತಾರಿಗೆ ಅಮೌಂಟ್ ಕೊಡೋ ಅವಶ್ಯಕತೆನೇ ಇಲ್ಲ. ಅವ್ರೆ ಹಾಗೇನಾದ್ರೂ ಕೇಳಿದ್ರೆ ರಸೀಟ್ ಕೇಳ್ರಿ. ನೀವು ಅಮೌಂಟ್ ಕೊಟ್ಟಿದ್ದು ರಸೀಟ್ ಅವ್ರು ಕೊಡ್ತಾರ? ನೇರವಾಗಿ ಅವ್ರು ಮಾತಾಡಿದ್ರೆ, ಸಿಬ್ಬಂದಿನೇ ಸ್ವತಃ ನಮ್ಮ ಜೊತೆ ಮಾತಾಡಿದ್ರೆ ನಾವು ಯಾವುದೇ ಅಮೌಂಟ್ ತಗೊಂಡಿಲ್ಲ, ತಗೊಳ್ಳುವುದಿಲ್ಲ ಅಂತ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ದಯಮಾಡಿ ನಿಮ್ಗ ಮತ್ತೊಂದು ಏನ್ ಅವರು ಚಾಳಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗ ಹಕ್ಪತ್ರ ಕೊಡ್ರಿ, ಆಮೇಲೆ ಇದು ಕೊಡ್ರಿ, ನಿಮ್ಗೆ ಪಂಚಾಯತಿಗೆ ಎಡ್ತಾಕ್ಲಿಕ್ಕಿಸ್ತಾರ. ಅದಕ್ಕೆ ನೀವು ಬೇಸತ್ ಏನ್ ಮಾಡ್ತೀರಿ, ಬೇಜಾರಾಗಿ ತಗೋರಪ್ಪ ಅಂತ ಹೇಳಿ ನೀವೇ ರೊಕ್ಕ ಕೊಡುವಾಗ ಮಾಡ್ತಾರ ಅವರು. ಅದು ಮಾಡ್ಬೇಡ್ರಿ. ನಿಮ್ಮಲ್ಲಿ ಗರ್ಪಟ್ಟಿ ತುಂಬುದು ರಸೀಟ್ ಇರ್ತದ, 9 ನಂಬರ್ ರಿಜಿಸ್ಟರ್ ತೆಗೆದು ನೋಡ್ರಿ, ನಿಮ್ ಗರ್ಪಟ್ಟಿ ಕ್ಲಿಯರ್ ಇತ್ತು ಅಂದ್ರ ಆಮೇಲೆ ನಿಮ್ಮಲ್ಲಿ ಕೈ ಬರ ಉತ್ತಾರಿ ಇದ್ರ ಅವ್ರಿಗೆ ಕೊಡ್ರಿ, ನಿಮ್ ಕಂಪ್ಯೂಟರ್ ಉತ್ತಾರಿ ಮಾಡಿ ಕೊಡ್ತಾರ ಅವರು. ಹಾಗೇನಾದ್ರೂ ಅವ್ರು ನಿಮ್ಗೆ ಅಮೌಂಟ್ ಕೇಳಿದ್ರೆ ನೇರವಾಗಿ ನನ್ಗೆ ಫೋನ್ ಮಾಡ್ರಿ, ಅವ್ರ ಕೈಯಲ್ಲಿ ಕೊಡ್ರಿ, ನಾನು ಮಾತಾಡ್ತೀನಿ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಯಾವುದೇ ಅಮೌಂಟ್ ತಗೊಳ್ಳೋದಿಲ್ಲ ಅಂತ ಹೇಳಿ. ನೀವು ಸುಳ್ಳುನೆ ಆಪಾದನೆ ಅವ್ರ ಮ್ಯಾಗ ಮಾಡ್ತಿರೋ ಗೊತ್ತಿಲ್ಲ, ಏನ್ ಅವ್ರು ನಿಜವಾಗ್ಲೂ ಸುಳ್ಳು ಹೇಳಿ ಆತರ ಮಾಡ್ತಾರೋ ಗೊತ್ತಿಲ್ಲ. ದಯಮಾಡಿ ನೀವು ಎಲ್ಲರೂ ಏನಾದ್ರೆ ನೀವು ಒಂದ್ಸಲ ಎಲ್ಲರೂ ಕೂಡ್ರಿ, ನಾನೇ ಸ್ವತಃ ಬರ್ತೀನಿ ಪಂಚಾಯತಿಗೆ ಬಂದು ಅವ್ರ ಜೊತೆ ಮಾತಾಡಿ ನಿಮ್ ಸಮಸ್ಯೆ ಬಗೆಹರಿಸ್ತೀನಿ. ಹಾಗೇನೆ ಮಾಡ್ರಿ. ಅದಕ್ಕಾಗಿ ದಯಮಾಡಿ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದಾರೆ. ನಮ್ಮ ಹಿಂಗಣಿ ಗ್ರಾಮ ಪಂಚಾಯತಿ PDO ನ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೋತೀನಿ, ನೀವೇನಾದ್ರೂ ಹಾಗೆ ಮಾಡಿದ್ರೆ, ಇಲ್ಲಾಂದ್ರೆ ಹಿಂದೆ ಕೆಲವೊಂದು ಅಧಿಕಾರಿಗಳು PDO ಅಧಿಕಾರಿಗಳು ಇದೇ ತರ ಭ್ರಷ್ಟಾಚಾರ ಮಾಡಿ ಹಗರಣ ಮಾಡಿ ಹೋಗಿದ್ದಾರೆ. ಅವ್ರದ್ದು ಆಲ್ರೆಡಿ ಈಗ ಲೋಕಾಯುಕ್ತನಲ್ಲಿ ಕಂಪ್ಲೇಂಟ್ ನಡೆದಿದೆ. ಅವ್ರ ಮೇಲೆ ಏನು ಆಕ್ಷನ್ ಆಗುತ್ತೆ ಅದು ನಡೆದಿದೆ. ದಯಮಾಡಿ ಆ ತರ ನೀವು ಮಾಡಬೇಡಿ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಅವ್ರು ನಮ್ಮ ಊರಿಗೆ ಹೊಸದಾಗಿ ಬಂದಿದ್ದಾರೆ, ಪಾಪ ಒಳ್ಳೆಯವರು ಅದಾರ ಅನ್ನೋದು ಸುದ್ದಿ ಅದ. ಮತ್ತ ಅವರು ಇದೇ ಚಾಳಿ ಮುಂದುವರ್ಸಿದ್ರ ಅದ್ರ ಇದು ಅವರು ಅನುಭವಿಸಬೇಕಾಗುತ್ತದೆ. ದಯಮಾಡಿ ಹಾಗೇನು ಆಗ್ಲಿಕ್ಕಿಲ್ಲ. ನಮ್ಮ ಊರಲ್ಲಿ ಹಾಗೇನಾದ್ರೂ ನನ್ಗೆ ಫೋನ್ ಮಾಡಿ, ಇಲ್ಲ ನೀವೆಲ್ಲರೂ ಒಂದ್ಸಲ ಕೂಡ್ರಿ, ನಾನೇ ಬರ್ತೀನಿ, PDO ಜೊತೆ ಡಿಸ್ಕಸ್ ಮಾಡಿ ನಿಮ್ ಸಮಸ್ಯೆ ಬಗೆಹರಿಸ್ತೀನಿ. ಓಕೆ, ನಮಸ್ಕಾರ.